ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದಾಗೆ ಇವತ್ತು ನಮ್ಮದು ಎಲ್ಲರದು ಒಂದು ಪುಟ್ಟದಾದ ಕಿರು ಪರಿಚಯ ಕೂಡ ಮಾಡ್ಕೋತಾ ಇದ್ದೀವಿ ನೋಡಿ. ಯಾಕೆಂದರೆ ನಾವು ಸ್ವಲ್ಪ ಹೊಸ ಏನು ಟೀಮ್ ಜೊತೆಗೆ ನಾವು ಈ ಸರಿ ಯಾತ್ರೆ ಕೂಡ ಮಾಡ್ತಾಯಿದ್ದೀವಿ. ಪರಿಚಯ ರಿಲೇಷನ್ ಅಂತ ಎಲ್ಲನೇ ಹೇಳ್ಬೋದು ನೋಡಿ. ಆದರೂ ಕೂಡ ಒಬ್ರಿಗೊಬ್ಬರು ಪರಿಚಯ ಮಾಡಿಕೊಂಡ್ರೆ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳಿ ಈಗ ನಾವು ಒಬ್ರಿಗೊಬ್ಬರು ಪರಿಚಯ ಮಾಡಿಕೊಂಡು ನಂತರ ಯಾವ ಊರಲ್ಲಿ ಇರ್ತೀವಿ, ಏನು ವೃತ್ತಿ ಮಾಡ್ತೀವಿ ಅನ್ನೋದು ಕೂಡ ಹಾಗೆ ಹೇಳೋಣ ಅಂಥೇಳಿ ಮಾತಾಡ್ಕೊಂಡು ಈಗ ಹೇಳ್ತೀವಿ ನೋಡಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಿರು ಪರಿಚಯ ಕೂಡ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಯಾಕಂದರೆ ನಾವು ಯಾತ್ರಕ್ಕಾಗಿ ಬಂದಿರ್ತೀವಲ್ಲ, ಒಬ್ಬರಾದರೂ ಎಲ್ಲಾದರೂ ಮಿಸ್ ಆದರೆ ಅಂದರೆ ತಪ್ಪಿಸ್ಕೊಂಡ್ರೆ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇದ್ದರೆ, ಹೆಸ್ರುಗಳು ಊರುಗಳು ಗುರ್ತಿದ್ರೆ ಎಲ್ಲಾದರೂ ಕಂಡ್ರೆ ನಾವು ಗುರ್ತಿಡ್ದು ಹೋಗ್ಬೋದಲ್ಲ. ಆ ರೀತಿ ಏನೂ ಆಗೋದಿಲ್ಲ, ಯಾಕಂದರೆ ನಾವು ಒಬ್ರಿಗೊಬ್ಬರು ಜೊತೆಯಾಗೇ ಹೋಗಿರ್ತೀವಿ. ಆದರೂ ಕೂಡ ಒಬ್ರಿಗೊಬ್ರು ಪರಿಚಯ ಇರಲಿ ಅನ್ನೋದಕ್ಕೋಸ್ಕರ ನಾವು ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಿರು ಪರಿಚಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಸದ್ಯಕ್ಕೆ ನಾವು ವೇಣಿದಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸುಭಾಷ್ ಅಂತ ಒಬ್ಬರು ಬರ್ತಾರೆ. ಆ ವೇಣಿದಾನದ ಕಾರ್ಯಕ್ರಮ ಎಲ್ಲ ಆದಮೇಲೆ ಸಂಗಮ ಸ್ಥಾನಕ್ಕೆ ಹೋಗ್ತೀವಿ. ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡ ಮೇಲೆ ಮತ್ತೆ ನಾವು ಮಠಕ್ಕೆ ಹೋಗಿ ಊಟ ಮಾಡಿಕೊಂಡು ಆ ನಂತರ ಉಳಿದ ಏನು ಕ್ಷೇತ್ರಗಳು ಎಲ್ಲ ಆಂಜನೇಯ ಮೋಸ್ಟ್ಲಿ ನಾವು ಇವಾಗೆ ನೋಡ್ಕೋಬೋದು. ಆ ರೀತಿ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಳ್ತೀವಿ. ಇವತ್ತಿನ ಸದ್ಯದ ಕಾರ್ಯಕ್ರಮ ಇಷ್ಟು. ಮೊದಲು ನಾವು ವೇಣಿದಾನ ಮುಗಿಸ್ಕೊಂಡು ಸಂಗಮ ಸ್ನಾನ ಮುಗಿಸ್ಕೊಂಡು ಆಮೇಲೆ ಮಠಕ್ಕೆ ಹೋಗೋದು, ಮಠದಲ್ಲಿ ಊಟ, ಇಷ್ಟು ವ್ಯವಸ್ಥೆ ಇವಾಗಿದೆ. ಆದಷ್ಟು ಈಗ ನಾವಲ್ಲಿ ಹೋದ ತಕ್ಷಣ ನೀವು ಏನಾದರೂ ಆ ಕಡೆ ಹೋಗ್ಬೇಕಾದ್ರೆ ಯಾರಿಗಾದರೂ ಹೇಳೋದ್ರಿ, ಹೋಗದೇ ಇರೋದು ಉತ್ತಮ. ಹಾಗೇನಾದರೂ ಫ್ರೀ ಇತ್ತು, ಟೈಮ್ ಇತ್ತು ಅಂದರೆ ಹೋಗ್ಬೋದು. ಆಮೇಲೆ ಹುಡುಕೋದಾಗಲಿ ಇದಾಗಲಿ ಅಂತ ತೊಂದರೆ ಬೇಡ, ಅಂತ ಏನು ಗಲಾಟೆ ಇಲ್ಲ. ಬಟ್ ಆದರೂ ಇವು ಸ್ವಲ್ಪ ಗುಂಪಿನಲ್ಲಿ ಹೋದಾಗಿರ್ತಾವಲ್ಲ ಆಗ್ತಿರ್ತಾವೆ, ಅದಕ್ಕೆ ಹೇಳ್ತೀನಿ. ಆಮೇಲೆ ಈಗ ಎಲ್ಲರಿಗೂ ಒಬ್ರಿಗೊಬ್ಬರು ಪರಿಚಯ ಇದೆ ಅಂದ್ಕೊಳ್ತೀನಿ. ಎಲ್ಲರಿಗೂ ಯಾರಾದರೂ ಪರಿಚಯ ಇಲ್ಲ ಅಂದರೆ ಪರಿಚಯ ಮಾಡೋದು. ಇವರಂತೂ ಗೊತ್ತು ಅದರ ಮೊದಲಿಂದ ನಾರಾಯಣರಾವ್ನಿಂದ ಇದೆಲ್ಲ ಮಾಡಿಸ್ಬಿಡು. ಅಲ್ಲಿಂದ ಆಸಕ್ತಿಯಿಂದ ಬಂದ್ಮೇಲೆ ಒಬ್ಬೊಬ್ಬರು ವಿವರ ಹೇಳ್ಕೊತಾ ಹೋಗ್ಬಿಡ್ಲಿ. ಅದು ಒಳ್ಳೆ ವಿಚಾರ. ಅವ್ರವ್ರು ಒಂದು ಸ್ವಲ್ಪ ತಮ್ಮ ಬಗ್ಗೆ ಏನಾದರೂ, ಆಮೇಲೆ ಪ್ರಯಾಣದ ಬಗ್ಗೆ ಏನಾದರೂ ಹೇಳಿ. ಮೊದಲು ನಮ್ಮ ನಾರಾಯಣರಾವ್ ಅವ್ರಿಗೆ ಮಾತಾಡ್ಬೇಕು ಹೇಳ್ತೀನಿ. ನಾರಾಯಣರಾವ್ ಅಷ್ಟೇ ಹೇಳು, ನೀನು ಎತ್ತರ ಇದ್ದಿ ಮತ್ತೆ ಎತ್ತರದಾಗ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಈ ಪ್ರಯಾಣಕ್ಕೆ 2-3 ಸಾರಿ ಬಂದಿದ್ದೀವಿ. ಆದರೆ ಈ ಸಲ ಹೊಸ ಟೀಮ್ನೊಂದಿಗೆ ನಾವು ಬಂದಿದ್ದೀವಿ. ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ವಿಶೇಷ ಅಂತಂದರೆ ನಮ್ಮ ಟೀಮಿನ ಅಂದರೆ ಯಾತ್ರೆಯ ಮುಖ್ಯ ಕರ್ತೃ ಅಂದರೆ ಯಾರೊಂದು ಮೆಂಟರ್ ಅಂತೀವಿ, ನಮ್ಮ ಆರ್ಗನೈಸರ್ ಮೆಂಟರ್, ಅವರು ಭೀಮಸೇನ್ ಭಟ್ ಇಲ್ಲ. ಅವ್ರ ಜೊತೆಗೆ ಶ್ರೀಧರ್ ಅವಂಡಿಕರ್ ಅವರು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಪ್ರೋಗ್ರಾಮ್ ಮಾಡಮ್ಮ ಅಂತೇಳಿ ಡಿಸಿಷನ್ ತೊಗೊಂಡ್ರಾಗ ಗಟ್ಟಿಯಾಗಿ ಡಿಸಿಷನ್ ತೊಗೊಂಡಾವೆ. ಫಾರ್ಚುನೇಟ್ಲಿ ಇವತ್ತು ಅವರಿಗೆ 35ನೇ ವರ್ಷದ ವಾರ್ಷಿಕೋತ್ಸವ. ನಮ್ಮೆಲ್ಲರ ಪರವಾಗಿ ಅವರಿಗೆ ಪರವಾಗಿ ಶುಭಕಾಮನೆಗಳನ್ನು ಹೇಳಕ್ಕೆ ಇಚ್ಛೆ ಮಾಡ್ತೀನಿ. ಇದೇ ರೀತಿ 100 ವರ್ಷಗಳ ಕಾಲ ಅವರು ಆಚರಣೆಯನ್ನು ಮಾಡಿಕೊಳ್ಳಿ. ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರಂಭ ಮಾಡಿದಾಗ ನಿಮ್ಮ ಮನೆಯವ್ರ ಕಡೆ ಸ್ವಲ್ಪ ರೊಕ್ಕ ಕೊಟ್ಬಿಟ್ಟಿರಿ. ಯಾಕಂದರೆ ಏನಾದ್ರು ರೊಕ್ಕ ತೊಗೊಳೋ ಹೊತ್ತಿಗೆ ಇಲ್ಲ ಅಂತಂದ್ರೆ ಮೈನಲ್ಲಿ ಬರ್ತದೆ. ಆಟೋಕ್ಕೆ ಇನ್ನೊಂದು ಫೋನ್ ಮಾಡಿದಾಗ ಫೋನ್ ನಿಮ್ಮ ತಿಳ್ಕೊಡ್ರಿ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇಮಿಡಿಯೇಟ್ಲಿ ಒಬ್ರಿಗೊಬ್ರಿಗೆ ಫೋನ್ ಮಾಡಿಕೊಡ್ರಿ. ಅಥವಾ ನೇಪಾಳ ಗ್ರೂಪ್ನಾಗ ಇಮಿಡಿಯೇಟ್ಲಿ ಒಂದು ಮೆಸೇಜ್ ಹಾಕ್ಬಿಟ್ರಿ, ನಾನು ಇಲ್ಲಿದ್ದೀನಿ ಅಂತಂದ್ರೆ ಇಮಿಡಿಯೇಟ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಬರ್ತೀನಿ. ಅಂದರೆ ಯಾರು ತಪ್ಕೊಂಡು ಹೋಗಿ ಆಮೇಲೆ ಬೇರೆ ಆದ್ರೂ ಹೇಳಿ ಬರ್ತಿಲ್ಲ. ಆ ಟೈಮ್ನಾಗ ಯಾವಾಗ ಏನಾಗ್ತದೆ ಹೇಳಿ ಬರ್ತಿಲ್ಲ. ಸ್ವಲ್ಪ ಕಾಳಜಿಯಿಂದ ಇರ್ರಿ. ನಮ್ಮ ಬಂಗಾರ ಸಾಮಾನು ಯಾರು ಹತ್ಕೊಂಡ್ಬಂದಿದ್ರೆ ಸ್ವಲ್ಪ ಕಾಳಜಿಯಿಂದ ಇರ್ರಿ. ಅದು ಅವ್ರು ಕಾಳಜಿ ಮಾಡ್ಕೊಂತಾರೆ ಅವರೆಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಮೇಡಮ್, ನೀವು ಆತ ಅಂದಿಲ್ಲ, ಆತ ನಿಮ್ಮ ಬಗ್ಗೆ ಏನು ಅಂದಿಲ್ಲ, ನೀವೇ ಹೇಳ್ಬೋದು. ಅಮಿತಾಬ್ ಬಚ್ಚನ್ ಅಂತಾರೆ, ಇದು ನಾನು ಹೇಳ್ತೀನಿ ಜಯಭಾರತಿ. ನೀವು ಹೇಳ್ರಿ, ಇವ್ರ ಪರಿಚಯ ಆಗ್ಬೇಕು, ಇವ್ರದೇ ಪರಿಚಯ ಇಲ್ಲ ಭಾಳ ಮೇಲೆ ನಮ್ಮವ್ರಿಗೆ. ನಮಸ್ಕಾರ ಎಲ್ಲರಿಗೂ. ನಾವು ಶಿವಪ್ಪಯ್ಯ ದೇಸಾಯಿ ಅಂತೇಳಿ ನಾರಾಯಣರಾವ್ ಅವರು ಅಳಿಯ, ನಮ್ಮ ಜಗದೀಶರು. ಅಲ್ಲ, ಇವರು ಶ್ರೀಧರ್ ಅವರ ಬೀಗರು. ನಮ್ಮ ಮಧ್ಯ ಇರ್ಬೋದು, ಶ್ರೀಧರ್ ಅವರ ಬೀಗರು ಅವರು.
ಹೆಸರು ಡಾಕ್ಟರ್ ಸುರೇಶ್ ಅಂತೆ. ಜನಾರ್ದನ್ ರವರು ತಮ್ಮ, ರಮಾಕಾಂತರು ಅಣ್ಣ. ನಾನು ಬಳ್ಳಾರಿಯಲ್ಲಿ BITM ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಅಂತ ವರ್ಕ್ ಮಾಡ್ತಾ ಇದ್ದೇನೆ. ಈಗ ನಿಮ್ಮೆಲ್ಲರ ಜೊತೆಗೆ ಟ್ರಿಪ್ಪಲ್ಲಿ ಹೋಗ್ತಿದ್ವಿ. ಇಲ್ಲಿವರೆಗೆ ಅಂತೂ ನಾವು ಭಾಳ ಎಂಜಾಯ್ ಮಾಡಿದ್ವಿ. ಇದೇ ಥರ ಎಂಜಾಯ್ ಮಾಡೋಣ. ಗೀತಾ ಮೇಡಮ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗೀತಾ ಅಂತ. ಡಾಕ್ಟರ್ ಸುರೇಶ್ ಅವರ ಪತ್ನಿ ನಾನು. ಫಸ್ಟ್ ಆಫ್ ಆಲ್ ಹ್ಯಾಪಿ ನ್ಯೂಸ್ ಎಲ್ಲರಿಂದ ನಮಗೆ ಸಹಕಾರದಲ್ಲಿ ಫಸ್ಟ್ ಟೈಮ್ ನಾವು ಬಂದಿದ್ದು. ಏನಾದ್ರು ತಪ್ಪಾಗಿದ್ರೆ ಹೇಳಿ. ಅದು ಒಂದು ಇಬ್ಬರಿಗೆ ಗೊತ್ತಿಲ್ಲ ಅಷ್ಟೇ, ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಶೇಷಗಿರಿ ಅಂತ, ನಾನು BSNL ಅಲ್ಲಿ ರಿಟೈರ್ ಆಗಿ ಅಲ್ಲೇ ಜಯನಗರದಲ್ಲಿ ಸ್ನಾಡ್ಪೇಟೆಯಲ್ಲಿ ಇರ್ತೀವಿ. ನಮ್ಮ ಮನೆಯವರು ಸುಮಾ ಅವರು ಹೇಳ್ಬಿಟ್ರೆ ನಂದ ಅವರು ಅಷ್ಟು ಹೇಳಿದ್ರು ನಡೆಯಲ್ಲ. ಯಾರು ಏನು ಹೇಳ್ಬೇಕು. ನನ್ನ ಹೆಸರು ರಮಾಕಾಂತ್ ಅಂತೇಳಿ, ಜನಾರ್ದನ್ ರಾವ್ ಅವರ ಕೊನೆ ತಮ್ಮ. ನಮ್ಮದು ಮೆಡಿಕಲ್ ಶಾಪ್ ಇದೆ ಒಡರಟ್ಟಿ ಗಂಗಾವತಿಯಲ್ಲಿ. ಇವರು ನಮ್ಮ ಪತ್ನಿ ಪರಿಮಳ ಅಂತ ಹೇಳೋದು. ಹೇಳು. ಅವರಿಗೆ ವಾರ್ಷಿಕ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನಾನು ರಮಾಕಾಂತ್ ರಾವ್ ಅಂತ, ಪೊಲೀಸ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಗಿದ್ದೀನಿ. ನಮ್ಮ ಕಲಾವತಿ ನಮ್ಮ ತಂಗಿ, ಜನಾರ್ದನ್ ನಮ್ಮ ತಂಗಿ ಗಂಡ. ಪ್ರೆಸೆಂಟ್ ಬೆಂಗಳೂರಲ್ಲಿ ಇರ್ತೀವಿ. ಬೆಂಗಳೂರಲ್ಲಿ ಹಾಸ್ಪಿಟಲ್ ಮಾಡಿದ್ರೆ ಬೆಂಗಳೂರಲ್ಲಿ ಮಕ್ಕಳ ಹತ್ರ ಇಬ್ಬರು ಮಕ್ಕಳು ಬೆಂಗಳೂರಿದ್ದಾರೆ. ನನ್ನ ಹೆಂಡತಿ ಆಶಾ ಅಂತ. ಹೇಳಿ, ನೀ ಹೇಳ. ಅವ್ರ ಹೆಸರು ಹೇಳಿ, ನೀವೇನು ಹೇಳ್ತಾರ ಅವ್ರು ಹೇಳ್ಕೊಂತಾರೆ. ನನ್ನ ಹೆಸರು ಆಶಾ ಅಂತ ಹೇಳ್ಬಿಟ್ಟು, ನಾನು ಕಲಾವತಕ್ಕ ಅವರು ನಮ್ಮ ಚಿಕ್ಕಮ್ಮ ಆಗಬೇಕು. ಅವರು ಜನಾರ್ದನ್ ಕಕ್ಕ ಅವರು, ಅವ್ರ ಕಡೆಯಿಂದ ನಾವು ಟ್ರಿಪ್ ಬಂದಿದ್ದೀವಿ. ಬೇರೆ ಟ್ರಿಪ್ ಎಲ್ಲ ಹೋಗಿದ್ದೀವಿ ಎಲ್ಲ ಜೊತೆಯಾಗಿ. ಈ ಕಂಪ್ನಿಗೆ ಇದೇ ಸರಿ ಫಸ್ಟ್ ಟೈಮ್ ಬರ್ತಾ ಇರೋದು. ಎಲ್ಲ ಚೆನ್ನಾಗಾಗಲಿ. ಹ್ಯಾಪಿ ಆ್ಯನಿವರ್ಸರಿ. ನನ್ನ ಹೆಸರು ಕಲಾವತಿ ಅಂತ. ಇವಾಗ ನಮ್ಮನೆ ಸ್ವಲ್ಪ ಅರ್ಜೆಂಟ್ ಮಾಡ್ತಿರ್ತಾರ. ಎಲ್ಲರೂ ಅರ್ಜೆಂಟ್ ಸರಿಯಾಗಿ ಅದ್ರ ಕಡೆಗೆ ನೀವೆಲ್ಲರೂ ರೆಡಿ ಆಗ್ರಿ. ನಂದೇನು ಬೇಡಲ್ಲ. ಅವ್ರೇನಾರ ಜೋರು ಬಡಿದ್ರೆ ಅದಕ್ಕೆ ನೀವು ರೆಡಿನೇ ಆಗ್ರಿ, ಅದಕ್ಕೆ ನೀವು ಅಡ್ಜಸ್ಟ್ನೇ ಆಗ್ರಿ. ಆಯ್ತು, ಹಾಗಾದ್ರೆ ಇನ್ಮೇಲೆ ನಾನು ಜೋರು ಮಾಡಕ್ಕೆ ಹೋಗಿ ಹೇಳ್ರಿ. ನನ್ನ ಹೆಸರು ವೀಣಾ ಅಂತ. ನಾ ಈ ಗ್ರೂಪ್ನ್ಯಾಗ ಭಾಳ ಸಲ ಟ್ರಿಪ್ ಮಾಡೀನಿ. ಬಟ್ ನೀವೆಲ್ಲರೂ ಹೊಸದಾಗಿದ್ದೀರಿ, ನಮ್ಮ ಪರಿಚಯ ಇದ್ದಿದ್ದಿಲ್ಲ ನಿಮ್ಗೆ ಯಾರಿಗೂ. ಅದಕ್ಕೆ ನಾವು ಪರಿಚಯ ಮಾಡ್ಕೊಳ್ಲಿಕತ್ತೀವಿ. ಎಲ್ಲರೂ ಸಹಕರಿಸ್ಕೊಂಡು ಒಬ್ರಿಗೊಬ್ರು ಹೋಗೋಣ. ಹೇಳ್ರಿ. ಗಾಯತ್ರಿ ಅಳವಂಡಿಕರ್, ಶ್ರೀಧರ್ ಅವರ ಮಿಸ್ಸೆಸ್ ನಾನು. ಇವತ್ತು ಆ್ಯನಿವರ್ಸರಿ ಅದ. ಇವತ್ತು ನಮ್ಮದು 35ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಇದೆ. ಎಲ್ಲರೂ ನಮಗೆ ಶುಭ ಹಾರೈಸಿದಂಥ ಎಲ್ಲ ಹಿರಿಯರಿಗೂ ಮತ್ತು ನಮ್ಮ ಸಹೋದರಿಯರಿಗೂ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾತ್ರೆಗೆ ಇದು ಪ್ರಯಾಗ್ರಾಜಕ್ಕೆ ಬರ್ತಾ ಇರೋದು 2ನೇ ಸಲ. ಈ ಸಲ ಹೊಸ ಟೀಮ್ನೊಂದಿಗೆ ನಮ್ಮ ಎಲ್ಲರೂ ಸೇರಿ ಬರ್ತಾ ಇದ್ದೀವಿ. ಎಲ್ಲರೂ ಸಹ ಒಂದೇ ಮನೆಯ ಗುಂಪಿನ ಸದಸ್ಯರಾಗಿ ಹೊಂದಿಕೆಯಾಗಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನಾನು ಒಂದೆರಡು ನಿಮ್ದು ಮೇಡಮ್, ನೀವು ನಮ್ಮ ಹೆಸರು ಲಕ್ಷ್ಮೀ ಮಿಸ್ಸಸ್. ಈ ಟೀಮಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಅದೇ ಪ್ರಯಾಗ್ರಾಜ್ 2ನೇ ಸಲ. ಎಲ್ಲರ ಜೊತೆ ಬರೋದು ನಮ್ಗೆ ಖುಷಿ ಆಗಿದೆ. ಮೇಡಮ್ ನಿಮ್ದು? ನೀವು ಹೇಳ್ರಿ. ನನ್ನ ಹೆಸರು ದತ್ತಾತ್ರೇಯ ಹೊಸಳ್ಳಿ ಅಂತೇಳಿ. ನಮ್ಮ ಶಂಕರ ಮಠದ ಟೀಮ್ನಾಗ ಯಾವಾಗ್ಲೂ ಬರೀ ಶಂಕರ ಮಠದ ಸೀಮಿತ ಆಗಿದ್ವಿ. ಈ ಸತಿ ಫಸ್ಟ್ ಟೈಮ್ ಹಿಂಗೆಲ್ಲ ಹಿಂಗೆ ಬಂದಿರೋದು ಭಾಳ ಖುಷಿ ಆಗ್ಯದ. ನಾನು ಶ್ರೀಧರ್ ಅಳವಂಡಿಕರ್ ಅಂತೇಳಿ. ನಾರಾಯಣರಾವ್ ಏನೇನೋ ಭಾಳ ಹೇಳಿದ್ರು, ಆ ಥರ ಏನು ಮಾಡಿಲ್ಲ. ಮಟ್ಟಿಗೆ ನಾವು ಏನೇನು ಮಾಡಬೇಕು ಮಾಡಿ ವ್ಯವಸ್ಥೆ ಮಾಡಿವಿ. ಏನಾದರೂ ವ್ಯವಸ್ಥೆದಲ್ಲಿ ಹೆಚ್ಚು ಕಡಿಮೆ ಆತಂದ್ರೆ ಎಲ್ಲರೂ ಸುಧಾರಿಸ್ಕೋಬೇಕು. ಎಲ್ಲರೂ ವ್ಯವಸ್ಥೆದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗ್ಬೋದು. ಇಲ್ಲಿವರೆಗಂತೂ ಏನೂ ಆಗಿಲ್ಲ, ಮುಂದಿನ ಆಗಲಿಕ್ಕಿಲ್ಲ. ಏನೋ ಬೈ ಚಾನ್ಸ್ ನಮಗೆ ಗೊತ್ತಿರ್ಲಾರ್ದಂಗೆ ಆಯಿತು ಅಂತಂದ್ರೆ ಎಲ್ಲರೂ ಸಹಕರಿಸ್ಕೊಂಡು ಹೋಗೋಣ ಅಂತ, ಒಳ್ಳೆ ಸಂತೋಷದಿಂದ ಯಾತ್ರೆ ಮುಗಿಸೋಣ ಅಂತ ನನ್ನ ಅಭಿಪ್ರಾಯ. ನನ್ನ ಹೆಸರು ಪ್ರಿಯಾ ಅಳವಂಡಿಕರ್ ಅಂತ. ನಮ್ಮ ಮನೆಯವರ ಹೆಸರು ನವೀನ್ ಅಳವಂಡಿಕರ್. ನಾನು ಬಾಲಚಂದ್ರರಾವ್ ಹಂಸ ಅಳವಂಡಿಕರ್ ಅವರ ಸೊಸೆ. ಹಾಗೆ ನಮ್ಮ ಶ್ರೀಧರ್ ಕಾಕ, ನಂತರ ಗಾಯತ್ರಿ ಕಾಕು,
ಇವರು ಕೂಡ ನನಗೆ ತಂದೆ ತಾಯಿ ಇದ್ದಂಗೆ ಮುದ್ದಿನ ಸೊಸೆ ಎಲ್ಲೋದ್ರೂ ಇವ್ರ ಜೊತೆಗೆ ಹೋಗಿರ್ತೀನಿ ನಾನು ಯಾತ್ರಕ್ಕೆ. ನಾನು ರಾಮೇಶ್ವರ ಯಾತ್ರಾ ಮುಗಿಸಿದ್ರು ಕೂಡ ಇವರು ಕೃಪಾ ಆಶೀರ್ವಾದದಿಂದಲೇ ನಾನು ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಈಗ ಕಾಶಿ ಕೂಡ ಕರ್ಕೊಂಡು ಬಂದಿದ್ದಾರೆ. ನಮ್ಮನೆಯವರು ಕೂಡ ಫೋರ್ಸ್ ಮಾಡಿದರು, ಬಟ್ ಅವರು ಬರ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಒಬ್ಬಳೇ ನಮ್ಮ ಕಾಕು ಜೊತೆಗೆ ಬಂದಿದ್ದೇನೆ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ವಿಡಿಯೋದಲ್ಲಿ ವೇಣಿದಾನ ಅದೆಲ್ಲ ಯಾವ ರೀತಿ ಮಾಡೋದು ಏನು, ಭಟ್ರ ಮನೆಗೆ ಕೂಡ ಬಂದಿದ್ದೀವಿ ನಾವು, ಆಲ್ರೆಡಿ ನೋಡ್ತಾ ಇರ್ಬೋದು ನೀವು. ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ವಿಡಿಯೋ ಹೇಳಿದ್ನೆಲ್ಲ ಲೆಂತಿ ಆದರೆ ಯಾರೂ ಕೂಡ ನೋಡೋದಿಲ್ಲ ನೋಡಿ. ಹಾಗಾಗಿ ನಾನೊಂದು 10-11 ನಿಮಿಷದ ವಿಡಿಯೋ ಅಷ್ಟೇ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.